ಇನ್ನು ಕಾಂಗ್ರೆಸ್ನ ಶಾಸಕರಾದಂತಹ ಬಾಲಕೃಷ್ಣ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ವಿಚಾರದಲ್ಲಿ. ಕಾಂಗ್ರೆಸ್ ಶಾಸಕರಾದಂಥ ಬಾಲಕೃಷ್ಣ ಅವರು ಏನು ಹೇಳಿದ್ದಾರೆ, ಬೇರೆಯವರಿಗೆ ಇದೊಂದು ಎಚ್ಚರಿಕೆಯ ಗಂಟೆ. ಅವರು ವಿದೇಶಕ್ಕೆ ಹೋಗಿರೋದು ತಪ್ಪಿದಂತೆ ಅಲ್ವಾ, ತಪ್ಪಾಗಿದೆ ಅಂತಾನೆ ಅರ್ಥ ಅಲ್ವಾ, ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ವಿದೇಶಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಅವರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ಶಾಸಕ ಬಾಲಕೃಷ್ಣ ಅವರು. ಬಾಲಕೃಷ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ಕಾರ ಹಾಸನದ MP ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಒಂದಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಮಹಿಳಾ ಆಯೋಗ ಒಂದು ಲೆಟರ್ ಬರೆದಿತ್ತು. ಅದರ ಪ್ರಕರಣದಲ್ಲಿ ಈಗ SITಯನ್ನು ರಚನೆ ಮಾಡೋದಕ್ಕೆ ಹೊರಟಿದೆ ಅಂತೇಳಿ. SITಯಿಂದ ತನಿಖೆ ಆಗಬೇಕು. ಇದೊಂದು ವಿಕೃತ ಮನಸ್ಸಿನ ವ್ಯಕ್ತಿಗಳು ಮಾಡ್ತಕ್ಕಂಥ ಕೆಲಸ ಇದು ತನಿಖೆ ಆಗಬೇಕು. ತನಿಖೆಯಿಂದ ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕ್ರಮ ಆಗಬೇಕು. ಇದು ಬೇರೆಯವರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಮುಂದಿನ ದಿವಸದಲ್ಲಿ ಇಂಥ ಕೃತ್ಯಗಳನ್ನ ಯಾರು ಮಾಡ್ತಾರೆ ಅವ್ರಿಗೊಂದು ಎಚ್ಚರಿಕೆ ಗಂಟೆ ಕೂಡ ಆಗಬೇಕಿದು. ಬೆಳಗ್ಗೆ ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಪ್ರಜ್ವಲ್ ರೇವಣ್ಣ ಹೋಗಿದ್ದಾರೆ. ಅಲ್ಲ, ಅವ್ರು ತಪ್ಪು ಮಾಡದೇ ಇದ್ರೆ ಇಲ್ಲೇ ಇರ್ಬೋದಾಗಿತ್ತು. ತಪ್ಪು ಮಾಡಿರೋದ್ರಿಂದ ಅವ್ರು ಹೋಗ್ತಾ ಇದ್ದಾರೆ. ಅವರು ಒಪ್ಕೊಂಡಂಗೆ ಆಗಿದೆ ತಪ್ಪು ಮಾಡಿದೆ ಅಂತೇಳಿ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ HC ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಈಗ ಅವ್ರು ಅಲ್ಲಿಗೆ ಹೋಗಿದ್ದಾರೆ ಅಂದ ತಕ್ಷಣ ತಪ್ಪು ಮಾಡಿದ್ದಾರೆ ಅಂತ ಒಪ್ಕೊಂಡಂಗೆ ಆಯ್ತದೆ, ಹೆಂಗಾಗತ್ತೆ? ಹಾಗಿದಾಗ SIT ಯಾಕೆ ರಚನೆ ಮಾಡಿದ್ರು? ಅವ್ರು ಒಪ್ಕೊಂಡ್ರಲ್ಲ, ಮುಗಿದೋಯ್ತು ಬಿಡಿ, ಅವರೇ ಅಂತ ಹೇಳ್ಬಿಡಿ. ಏನು ಶಾಸಕರಾಗಿರುವಂಥ ನೀವು ಇಂಥ ಈ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಹೀಗೆ ಇವನ್ನೆಲ್ಲ ಏನಾಗುತ್ತೆ? ಇಂಥ ಪ್ರಕರಣಗಳು ಹಿಂದೆ ಏನಾಗಿದೆ? ಇಂಥ ಪ್ರಕರಣಗಳು ಯಾವ ರೀತಿಯಾಗಿ ಹೋಗಿದೆ? ಬೇರೆ ಸಂದರ್ಭಗಳು ನಿಮ್ಗೆ ಇದೇ ರೀತಿಯಾದಂಥ ಆಕ್ರೋಶಗಳು, ರೋಷಾವೇಶಗಳು ಯಾಕೆ ಬರೋದಿಲ್ಲ? ಕೆಲವು ಸಂದರ್ಭಗಳಲ್ಲಿ ಮಾತ್ರ ಯಾಕೆ ಕಾಣಿಸ್ಕೊಳ್ಳುತ್ತೆ ರೋಷಾವೇಶಗಳು? ತಪ್ಪು ಮಾಡಿದಾರಾ ಇಲ್ವಾ ಅನ್ನೋದನ್ನ ಈಗ SIT ರಚನೆ ಮಾಡಿದ್ದೀರಾ. ಅದರಲ್ಲಿ ಏನಾಗಬೇಕು ಅದಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಆಗಬೇಕಾಗಿರೋದು, ಅದರಲ್ಲಿ ಅಷ್ಟೊಂದು ಹೆಣ್ಮಕ್ಳೆಲ್ಲ ಇದ್ದಾರೆ ಅನ್ನುವಂಥದ್ದು ಆರೋಪ ಏನು ಮಾಡಲಾಗ್ತಾ ಇದೆ. ಅವರೆಲ್ಲ ದೂರು ಕೊಡಬೇಕಲ್ಲ. ಒಬ್ಬರು ದೂರು ಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಈಗ ಕೇಸ್ ನಡೆಯುತ್ತೆ. ನಿಮ್ಮ ಹೇಳಿಕೆಗಳ ಮೇಲೆ ಕೇಸ್ ನಡೆಯೋದಿಲ್ಲ, ನಿಮ್ಮ ಹೇಳಿಕೆಗಳ ಮೇಲೆ ತನಿಖೆ ನಡೆಯೋದಿಲ್ಲ.